ನಮ್ ಡೆವಿಲ್ ಮೂವಿ ಮುಂದೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ 45 ಬರ್ಲಿ ಮ್ಯಾಕ್ಸ್ ಬರ್ಲಿ ಯಾವನ್ನೇ ಬರ್ಲಿ ಕ್ರೇಜ್ ನೀವು ಬೀಟ್ ಮಾಡಕ್ಕಾಗ್ರಿ ತಾಕತ್ತಿದ್ರೆ ಮಾಡ್ರಿ. ನನ್ ಮಿಸ್ ಐತಲ್ಲ ಅರ್ಧ ಬೋಳ್ಸ್ಕೊಂಡು ತಿರ್ಗಾಡ್ಬಿಡ್ತೀನಿ ಸರ್. ನಿಮಗೆ ಗೊತ್ತಿದ್ದಂಗೆ ಪ್ರತಿ ವರ್ಷ ಡಿ ಬಾಸ್ ಮೂವಿ ರಿಲೀಸ್ ಆದಾಗ ಪೇಂಟಿಂಗ್ ಮಾಡ್ಕೊಂಡು ಬರ್ತೀನಿ. ಅದಕ್ಕೆ ಈ ವರ್ಷ ಜಾತ್ರೆ ನಡೆಸ್ತಾ ಇದೀವಲ್ಲ, ಇದ್ರ ದೊಡ್ಡದಾಗ ಒಂದ್ಸಲ ದೊಡ್ಡದಾಗಿ ಮಾಡ್ತಾ ಇದೀನಿ ಅಷ್ಟೇ. ಇದೇನು ಅಂದರೆ ಇವಾಗ ಅಂಬರೀಷ್ ಅಣ್ಣ ಏನಾದರೂ ಇದ್ದಿದ್ರೆ ಈ ಥರ ಪರಿಸ್ಥಿತಿ ಬರ್ತಾ ಇರಲಿಲ್ಲ ನಮಗೆ. ನಮ್ಮ ಬಾಸ್ ಯಾವಾಗಲೂ ಹೊರಗಡೆ ಬಂದ್ಬಿಟ್ಟಿರೋರು. ಇಷ್ಟೊಂದು ಕೇಸು ಮುಂದೆ ಹೋಗ್ತಾನೆ ಇರಲಿಲ್ಲ, ಇಷ್ಟೊತ್ತು ಯಾವಾಗಲೂ ಬಂದ್ಬಿಟ್ಟಿರ್ತಿದ್ರು. ಅಂಬರೀಷ್ ಅಣ್ಣ ಇದ್ದಿದ್ರೆ ಇಷ್ಟೊತ್ತಿಗೆ ನಮ್ಮ ಬಾಸ್ ಒಳಗಡೆ ಇರ್ತಾನೆ ಇರಲಿಲ್ಲ. ಹಬ್ಬ ಅಂದರೆ ಏನು ಒಂದು ವಾರ 2 ವಾರ ಅಷ್ಟೊಳಗಡೆ ನಮ್ಮ ಅಂಬರೀಷ್ ಅಣ್ಣ ಕರ್ಕೊಂಡ್ಬಂದ್ಬಿಡೋರು. ಇವಾಗ ಅವ್ರು ಯಾರಿಗೂ ಸಪೋರ್ಟ್ ಮಾಡ್ತಾಯಿಲ್ಲ. ಎಂತೆಂಥ ಹೀರೋಗಳಿದ್ದಾರೆ ಮೂವಿ ಪ್ರಮೋಟ್ಗೆ, ಎಲ್ಲರಿಗೂ ನಮ್ಮ ಬಾಸ್ ಸಪೋರ್ಟ್ ಮಾಡಿದ್ದಾರೆ. ಚಿಕ್ಕ ಮೂವಿ ಇರ್ಬೋದು, ಚಿಕ್ಕ ಹೀರೋ ಇರ್ಬೋದು, ಎಂಥ ಸೆಲೆಬ್ರಿಟೀಸ್ ಇರ್ಬೋದು, ಎಲ್ಲರಿಗೂ ಸಪೋರ್ಟ್ ಮಾಡಿದ್ದಾರೆ. ಚಿಕ್ಕ ಶಾರ್ಟ್ ಮೂವಿ ಇದ್ರೂ ಅವ್ರು ಸಪೋರ್ಟ್ ಮಾಡಿದ್ದಾರೆ. ಇವ್ರ ಮೂವಿ ರಿಲೀಸ್ಗೆ ಯಾರು ಸಪೋರ್ಟ್ ಮಾಡಿದ್ದಾರೆ ಸರ್? ಧನ್ವೀರ್ ಬಿಟ್ಟರೆ ಯಾರು ಸರ್ ಮಾಡಿದ್ದಾರೆ? ಯಾರು ಕೂಡ ಮಾಡಿಲ್ಲ. ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಹೇಳ್ತೀರಾ. ನಮ್ಮ ಡೆವಿಲ್ ಮೂವಿ ಮುಂದೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ 45 ಬರಲಿ ಮ್ಯಾಕ್ಸ್ ಬರಲಿ ಯಾವನ್ನೇ ಬರಲಿ ನಮ್ಮ ಬಾಕ್ಸ್ ಆಫೀಸ್ ಇದು ಬರಲಿ ಮೂವಿ ಕ್ರೇಜು ಯಾವನ್ ಬೀಟ್ ಮಾಡ್ತಾನೋ ಬೀಟ್ ಮಾಡಲಿ ಅಂದರೆ ಫ್ಯಾನ್ ಅವ್ರ ಲೆಕ್ಕ ಅಲ್ಲ ಹೇಳ್ತಾರೆ. ಅದು ಡಿ ಬಾಸ್ ಸುದೀಪ್ ಅವರು ಒಂದಾಗಲಿ ನಮಗೆ ಬೇಜಾರಿಲ್ಲ. ಆದರೆ ನೀವು ಈ ಕ್ರೇಜ್ನ ನೀವು ಬೀಟ್ ಮಾಡೋಕ್ಕಾಗ್ರಿ ತಾಕತ್ತಿದ್ರೆ ಮಾಡ್ರಿ. ನೀವು ಮಾಡಿದ್ರೆ ನನ್ನ ಮಿಸ್ ಐತಲ್ಲ ಅರ್ಧ ಬೋಳ್ಸ್ಕೊಂಡು ತಿರ್ಗಾಡ್ಬಿಡ್ತೀನಿ ಸರ್. ನಮ್ಮ ಬಾಸ್ ಕ್ರೇಜ್ನ ಬೀಟ್ ಮಾಡಿಬಿಟ್ರೆ ನಾನು ಅರ್ಧ ಮಿಸ್ಸೇ ಬೋಳ್ಸ್ಕೊಂಡು ತಿರ್ಗಾಡ್ಬಿಡ್ತೀನಿ. ಅದು ಚಾನ್ಸೇ ಇಲ್ಲ ಸರ್. ಈ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂದರೆ ಒಬ್ಬರೇ ಚಾಲೆಂಜಿಂಗ್ ಸ್ಟಾರ್ ಮಾತ್ರ. ಜೈ ಡಿ ಬಾಸ್, ಜೈ ಡಿ ಬಾಸ್. ನಂಗೆ ಹೇಳ್ಬಿಡ್ರಿ, ದರ್ಶನ ಹೇಳ್ಕೊಡ್ಸಿದ್ರು ಡೆವಿಲ್ಗೆ ಸ್ವಲ್ಪ ಸಪೋರ್ಟ್ ಜಾಸ್ತಿ ಮಾಡು ಅಂತ. ವಿಜಯತ್ಗೆ ನಿಮ್ಮ ಮುಖಾಂತರ ಕೇಳ್ಕೊಳ್ತಿದ್ದೀವಿ. ಡೆವಿಲ್ ಫಿಲಮ್ ಗೆದ್ದಿದೆ, ನೀವು ಇಲ್ಲಿ ಗೆದ್ದಿರಿ ಅಂತ ತಿಳ್ಕೊಳ್ಳಿ. ಆದಷ್ಟು ಬೇಗ ನಿಮ್ಮ ಅಭಿಮಾನಿಗಳು ನಿಮ್ಗೆ ಕಾಯ್ತಿದೆ. ನೀವು ಈಚೆ ಇನ್ನೂ ಡೆವಿಲ್ಗೆ ಇನ್ನೂ 2 ದೊಡ್ಡ ಹಬ್ಬ ಮಾಡ್ತಾರೆ. ಅಲ್ಲಿ ತನಕ ಆರಾಮಾಗಿರಿ. ನೋಡ್ತಾ ಇದ್ದೀವಿ, ಎಲ್ಲ ಅಭಿಮಾನಿಗಳು ಹೃದಯದಲ್ಲಿದ್ದಾರೆ ನಮ್ಮ ಡಿ ಬಾಸ್. ಆದಷ್ಟು ಬೇಗ ಬನ್ನಿ, ಇದಕ್ಕಿಂತ ದೊಡ್ಡ ಹಬ್ಬ ಮಾಡೋಣ. ಡೆವಿಲ್ ಇವತ್ತು ಕರ್ನಾಟಕದಲ್ಲಿ ರೆಕಾರ್ಡ್ ಸೃಷ್ಟಿ ಮಾಡಿದೆ. ಇವತ್ತು ಡೆವಿಲ್ ರಿಲೀಸ್ ಆಗಿದೆ. ಇವತ್ತು ಕನ್ನಡ ಜನಕ್ಕೆ, ಕನ್ನಡ ಅಭಿಮಾನಿಗಳು, ಕನ್ನಡದ ಬಗ್ಗೆ ಯಾರು ಅಭಿಮಾನ ಇಟ್ಕೊಂಡಿದ್ರೋ ಅವ್ರು ಖಂಡಿತ ಸಿನಿಮಾ ನೋಡ್ಬೇಕು, ಮಿಸ್ ಮಾಡಬಾರ್ದು. ಪ್ರತಿಯೊಂದು ಸೀನಲ್ಲಿ ಹೇಳ್ಕೊಟ್ಟವ್ರೆ ಕನ್ನಡ ಅಂತ. ವಿಷ್ಣುವರ್ಧನ್ ಆಗಿರ್ಬೋದು, ವಿಷ್ಣುವರ್ಧನ್ ಅಪ್ಪಾಜಿ ಆಗಿರ್ಬೋದು, ಅಂಬರೀಷ್ ಅಪ್ಪಾಜಿ ಆಗಿರ್ಬೋದು, ಪ್ರತಿಯೊಂದು ರಾಜ್ಕುಮಾರ್ ಆಗಿರ್ಬೋದು, ಯಾವುದು ಭೇದ ಭಿನ್ನನೆ ಮಾಡಿಲ್ಲ ನಮ್ಮ ಬಾಸ್. ಅಷ್ಟು ಚೆನ್ನಾಗಿ ತೋರಿಸ್ಕೊಟ್ಟವ್ರು ಸಿನಿಮಾ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ, ಅಚ್ಚುಕಟ್ಟಾಗಿ ಫ್ಯಾಮಿಲಿ ನೋಡೋಂಥ ಸಿನಿಮಾ. ಒಳ್ಳೆಯದಲ್ಲಿ.